ನಮ್ಮ ಕಂಪನಿಯಿಂದ ಒಂದು ಚಿಕ್ಕದೊಂದು ರೈತರಿಗೆ ಒಂದು ಆಫರ್ ಕೊಡ್ತಾ ಇದ್ದೀವಿ. ಅದು ಈ ತಿಂಗಳು ಏನಪ್ಪ ಆಫರ್ ಅಂತ ಹೇಳಿದ್ರೆ, ನಮ್ಮ ಶ್ರೀನಾರಾಯಣಿ ಇರಿಗೇಷನ್ ಕಂಪನಿಯಲ್ಲಿ ನೀವು ಆರ್ಡ್ರ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಮಿನಿಮಮ್ 4ರಿಂದ 5 ರೋಲ್ ಇತ್ತು. ಆದರೆ ಈಗ ಸೀಸನ್ ಇರೋದ್ರಿಂದ ಪ್ರತಿಯೊಬ್ಬರಿಗೂ ರೈತರಿಗೆ ನಮ್ಮ ಕ್ವಾಲಿಟಿ ಗೊತ್ತಾಗಲಿ ಅಂತ 2 ರೋಲು ಸಮೇತ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕ್ತಾ ಇದ್ದೀವಿ. 2 ರೋಲ್ ಏನಕ್ಕೆ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ ನಮ್ಮ ಮೆಟೀರಿಯಲ್ಲು ಪ್ರತಿ ತಾಲೂಕು ಡಿಸ್ಟಿಕ್ಕಿಗೂ ನಮ್ಮ ಮೆಟೀರಿಯಲ್ ಹೋಗ್ತಾ ಇದೆ. ಯಾಕಂದರೆ ಈಗ ಸೀಸನ್ ಇದೆ. ಈ ಟೈಮಲ್ಲಿ ನಾವು ನಿಮ್ಮ ಹತ್ರ 2 ರೋಲ್ ತೊಗೊಂಡ್ರೂ ನಾವು ಟ್ರಾನ್ಸ್ಪೋರ್ಟಿಗೆ ಹಾಕೋದ್ರಿಂದ ನಮಗೆ ಏನೂ ಪ್ರಾಬ್ಲಮ್ ಬರಲ್ಲ. ಅದೇ ಸೀಸನ್ ಇಲ್ಲೂ ಟೈಮಲ್ಲಿ ನೀವು 1 ರೋಲು 2 ರೋಲ್ ಕೇಳಿದಾಗ ಏನಾಗುತ್ತೆ ಅಂತ ಹೇಳಿದಾಗ, ನಾವು ಈ ನಮ್ಮ ಔಟ್ಲೆಟಿಂದ ನಾವು ಫ್ಯಾಕ್ಟ್ರಿಗೆ ನಮ್ಮ ಔಟ್ಲೆಟಿಂದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಹಾಕೋದಕ್ಕೆ ತುಂಬ ಖರ್ಚು ಬರೋದು. ಹಾಗಾಗಿ ನಮಗೆ ಅದು ಆಗ್ತಾ ಇರಲಿಲ್ಲ ಅದನ್ನು ತೊಗೊಳೋದಕ್ಕೆ. ಈಗೇನಾಗುತ್ತೆ ಅಂದರೆ ಎಲ್ಲ ಟ್ರಾನ್ಸ್ಪೋರ್ಟ್ ಆಫೀಸಿಗೂ ನಮ್ಮ ಮೆಟೀರಿಯಲ್ಗಳು ಹೋಗ್ತಾ ಇರೋದ್ರಿಂದ ಈಗ ಜಾಸ್ತಿ ತೊಗೊಳೋರು ಏನು ಮಾಡ್ತಾರೆ ಅಂದರೆ, ಒಂದೊಂದು ಕ್ವಾಲಿಟಿ ನೋಡೋಣ ಅಂತ ಹೇಳಿಬಿಟ್ಟು ಒಂದು 2 ರೋಲ್ ತೊಗೊಳ್ತಾರೆ. ಆ ಒಂದು ಉದ್ದೇಶಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ, ಅವರಿಗೆ ಕ್ವಾಲಿಟಿ ಗೊತ್ತಾಗಲಿ, ನಮ್ಮದು ಶ್ರೀನಾರಾಯಣಿ ಇರಿಗೇಷನ್ ಕಂಪ್ನಿಲಿ 10 ವರ್ಷ ವ್ಯಾರಂಟಿ ಕೊಡುವಂಥ ಪೈಪು ಬಗ್ಗೆ ಗೊತ್ತಾಗಲಿ, ಆ ಕ್ವಾಲಿಟಿ ಹೇಗಿರುತ್ತೆ ಏನು ಅಂತ. ಇವರು ಹೆಂಗೆ 400 ಮೀಟ್ರು ರೋಲನ್ನ 10 ವರ್ಷ ವ್ಯಾರಂಟಿ ಕೊಡ್ತಾರೆ ಅನ್ನೋದು ಎಲ್ಲ ಡೌಟ್ ಇರುತ್ತೆ. ಆಮೇಲೆ ಕ್ವಾಲಿಟಿ ನಾವೀಗ ಯಾವುದೋ ಒಂದು ಡಿಸ್ಟ್ರಿಕ್ಟಲ್ಲಿ ಕೂತಿರ್ತೀವಿ, ಯಾವುದೋ ಒಂದು ತಾಲೂಕಲ್ಲಿ ಕೂತಿರ್ತೀವಿ, ನಾವು ಹೆಂಗಪ್ಪ ಇವ್ರಿಗೆ ನಂಬಿಬಿಟ್ಟು ದುಡ್ಡು ಹಾಕಬೇಕು ಅನ್ನೋದು ತಲೆಯಲ್ಲಿರುತ್ತೆ. ಹಾಗಾಗಿಬಿಟ್ಟು ಏನು ಮಾಡ್ತೀವಿ ಅಂದರೆ, 2 ರೋಲು ಸಮೇತನೂ ನಾವು ನಿಮಗೆ ಟ್ರಾನ್ಸ್ಪೋರ್ಟಿಗೆ ಹಾಕ್ತೀವಿ. ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಔಟ್ಲೆಟಿಂದ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಏನು ಹಾಕ್ತೀವಿ ಅದು ಫ್ರೀ ಇರುತ್ತೆ. ಟ್ರಾನ್ಸ್ಪೋರ್ಟ್ ಆಫೀಸಿಂದ ನಿಮ್ಮ ತಾಲೂಕು ಡಿಸ್ಟ್ರಿಕ್ಕಿಗೆ ಏನು ಬರುತ್ತೆ ಆ ಚಾರ್ಜಸ್ಸು ನೀವು ಅಲ್ಲಿ ಕೊಡಲೇಬೇಕಾಗತ್ತೆ. ಒಂದು ರೋಲಿಗೆ ಒಂದು 110ರಿಂದ 120 ರೂಪಾಯಿವರೆಗೂ ತಗೊಳ್ತಾರೆ. ಅದನ್ನು ನೀವು ಅಲ್ಲಿ ಕೊಟ್ಬಿಟ್ಟು ಬಿಡಿಸ್ಕೊಂಡ್ರೆ ಸಾಕು. ಸರಿ ಅಲ್ಲ? ಇಷ್ಟು ದಿನ ನಿಮಗೆ ನಾವು ಆಗಲ್ಲ ಸರ್, 2 ರೋಲಿಗೆ ಆಗಲ್ಲ, 3 ರೋಲಿಗೆ ಆಗಲ್ಲ ಅಂತ ಹೇಳ್ತಾನೆ ಬರ್ತಾಯಿದ್ವಿ. ಆದರೆ ಇದು ಒಂದು ಟೈಮ್ ಬಂದಿದೆ, ನಮಗಿದು ಹೋದ ವರ್ಷವೇ ನಮಗೆ ಗೊತ್ತಾಗಿದ್ದರೆ ನಾವು ಹೋದ ವರ್ಷವೇ ಕೊಟ್ಬಿಡ್ತಾಯಿದ್ವಿ. ಬಟ್ ಈ ವರ್ಷ ನಾವೊಂದು ಹೊಸ ಪ್ಲ್ಯಾನ್ ಮಾಡಿರೋದ್ರಿಂದ ಎಲ್ಲ ಟ್ರಾನ್ಸ್ಪೋರ್ಟಿಗೂ ನಮ್ಮ ಮೆಟೀರಿಯಲ್ ಹೋಗ್ತಾ ಇರೋದ್ರಿಂದ ನಿಮಗೂ ಅಲ್ಲಿ 1-2 ರೋಲು ನೀವು ನೋಡ್ಕೊಳಕ್ಕೂ ಸರಿಯಾಗುತ್ತೆ. 1 ರೋಲು ನಾವು ಕೊಡ್ತಾ ಇಲ್ಲ, ಮಿನಿಮಮ್ ಈಗಲೂ ಸಮಯದಿಂದ 2 ರೋಲು ಕೊಡ್ತಾಯಿದ್ದೀವಿ. ಈ ಸೀಸನ್ನಿಗೆ ಎಲ್ಲ ಮೆಟೀರಿಯಲ್ ಹೋಗ್ತಾ ಇರೋದ್ರಿಂದ ನಿಮಗೊಂದು ಅನುಕೂಲ ಆಗುತ್ತೆ. ನಿಮಗೇನಾದ್ರು ಡೌಟ್ ಇತ್ತು ಅಂತಂದರೆ ನನಗೆ ವಾಟ್ಸಪ್ಪಿಗಲ್ಲಿ ಈ ಡಿಸ್ಪ್ಲೇಲಿ ಬರ್ತಾ ಇದೆಯಲ್ಲ ನಂಬರು, ಆ ನಂಬರಿಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಾನು ನಿಮಗೆ ಪ್ರೈಸ್ ಲಿಸ್ಟು ಎಲ್ಲದೂ ಕಳಿಸ್ಕೊಡ್ತೀವಿ, ಲೊಕೇಶನ್ನು ಕಳಿಸ್ಕೊಡ್ತೀವಿ. ಇಲ್ಲಿಗೆ ಬಂದು ತೊಗೊಂಡು ಹೋಗ್ಬೋದು, ಮೆಟೀರಿಯಲ್ ಇರುತ್ತೆ. ಆಮೇಲೆ ಆನ್ಲೈನಲ್ಲಿ ಮತ್ತು ಇನ್ನೊಂದೇನಪ್ಪ ಅಂದರೆ, ರಿಕ್ವೆಸ್ಟು 2 ರೋಲ್ ಆರ್ಡ್ರ್ ಮಾಡಿದ ತಕ್ಷಣವೇ ಬಂದುಬಿಡಬೇಕು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. 2ರಿಂದ 3 ದಿನ ಟೈಮ್ ತೊಗೊಳ್ತೀವಿ, ನಾವೇ ತೊಗೊಳ್ತೀವಿ. ಮತ್ತು ಟ್ರಾನ್ಸ್ಪೋರ್ಟಿಗೆ ಹಾಕಿದ ಮೇಲೆ ಅವರು 1 ದಿನ ಟೈಮ್ ತೊಗೊಳ್ತಾರೆ. ಹಾಗಾಗಿಬಿಟ್ಟು ನಾವು ಎಲ್ಲರ ಕಾಪಿ ಕಳಿಸಿದ ತಕ್ಷಣ ನಾಳೆನೇ ಬಂದುಬಿಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಫೋನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸೀಸನ್ ಟೈಮಲ್ಲಿ ಫೋನ್ ರಿಸೀವ್ ಮಾಡೋದೇ ಕಷ್ಟ ಆಗಿಟ್ಟಿರುತ್ತೆ. ಹಾಗಾಗಿಬಿಟ್ಟು ನಾವು ನಿಮಗೋಸ್ಕರನೇ ಕಷ್ಟಪಡ್ತಾ ಇರ್ತೀವಿ. ಇಲ್ಲಿ ನಾರಾಯಣಿ ಇರಿಗೇಷನ್ ಕಂಪ್ನಿ ಇರೋದು ಯಾವ ಡೀಲರ್ ಡಿಸ್ಟ್ರಿಬ್ಯೂಟ್ರಿಗೂ ಯಾರಿಗೂ ಅಲ್ಲ, ಇದು ರೈತರಿಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಹಿಂದೆನೂ ಗೊತ್ತಿದೆ. ಯಾಕಂದರೆ ಒಂದು ಡ್ರಿಪ್ ಪೈಪು 10 ವರ್ಷ ನಾವು ವಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದರದ್ದು ಕ್ವಾಲಿಟಿ ಹೇಗಿದೆ ಅಂತ ನೀವು ನೋಡಬೇಕು. ರೈತರಿಗೆ ಎಲ್ಲ ರೈತರಿಗೂ ನೀವು ತಿಳಿಸ್ಬೇಕು ಅದನ್ನು. ಯಾಕಂದರೆ ಇದು ರೈತರಿಗೆ ಹೋಗ್ತಾ ಇರೋದ್ರಿಂದ ಈಗ ನಾವು ಸ್ಟಾರ್ಟಿಂಗಲ್ಲಿ 6 ವರ್ಷದ ಹಿಂದೆ ನಮಗೆ ಮೆಟೀರಿಯಲ್ಲು ಸ್ಟಾಕ್ ಇರೋದು ರೈತರುಗಳು ಇರ್ತಾ ಇರಲಿಲ್ಲ. ಈಗ ರೈತರಿದ್ದಾರೆ, ನಮ್ಮ ಹತ್ರ ಮೆಟೀರಿಯಲ್ ಸ್ಟಾಕ್ ಇರಲ್ಲ. ಆ ಥರ ಬಂದಿದ್ದೀವಿ ನಾವು. ನೀವು ನೋಡಿ, 10 ವರ್ಷ ವ್ಯಾರಂಟಿ ಕೊಡೋವಂಥ ಡ್ರಿಪ್ ಪೈಪು ನಿಮಗೆಲ್ಲೂ ಸಿಗಲ್ಲ. ಇದೊಂದು ಸತಿ ನೋಡಿಬಿಟ್ಟು ನೀವು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, 2 ರೋಲ್ ತೊಗೊಂಡು ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಇನ್ನೇನಾರು ಇದ್ದರೆ ಫೋನ್ ಮಾಡಿ, ನಾನು ನಿಮಗೆ ಹೇಳ್ತೀನಿ. ನಮಸ್ತೆ.